ಇಲ್ಲಿ ನೋಡ್ತಾ ಇರೋ ಮೊಸಳೆ ಸಾಮಾನ್ಯವಾದದ್ದಲ್ಲ. ಕೇರಳದ ಏಕೈಕ ಸರೋವರ ಕ್ಷೇತ್ರ ಕಾಸರಗೋಡು ಜಿಲ್ಲೆಯ ಕುಂಬಳೆ ಸಮೀಪದ ಅನಂತಪುರದಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇಗುಲ. ಇದನ್ನು ಅನಂತಪುರ ಲೇಕ್ ಟೆಂಪಲ್ ಎಂದು ಗುರುತಿಸುತ್ತಾರೆ. ಅಲ್ಲಿ ಬಬಿಯಾ ಹೆಸರಿನ ಮೊಸಳೆ ವಾಸವಾಗಿತ್ತು. ಈ ಮೊಸಳೆ ಸಂಪೂರ್ಣ ಸಸ್ಯಾಹಾರಿ. ದೇಗುಲದ ಪ್ರಸಾದ ಮಾತ್ರ ತಿನ್ನುತ್ತಿತ್ತು. ಕೆರೆಯಲ್ಲಿ ಸಾಕಷ್ಟು ಮೀನುಗಳಿದ್ದರೂ ಅದನ್ನು ಸೇವಿಸದೆ ಕೇವಲ ಅರ್ಚಕರು ನೀಡುವ ಪ್ರಸಾದವನ್ನ ಸೇವಿಸುತ್ತಿತ್ತು. ಇದು ಯಾರಿಗೂ ಹಾನಿ ಮಾಡದೆ ಟೆಂಪಲ್ನ ಪ್ರೊಟೆಕ್ಟ್ ಮಾಡುತ್ತಿತ್ತು. ಈ ಮೊಸಳೆ ಇಲ್ಲಿಗೆ ಹೇಗೆ ಬಂತು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಲೇಕ್ ಟೆಂಪಲ್ ನಲ್ಲಿ ಬಬಿಯಾ ಎಂಬ ಮೊಸಳೆ ಬಹಳ ಪ್ರಸಿದ್ಧವಾಗಿತ್ತು. ಭಕ್ತರು ಅದನ್ನು ದೇವರ ರೂಪವೆಂದು ಪರಿಗಣಿಸುತ್ತಿದ್ದರು. ಇದು 75 ವರ್ಷದ ನಂತರ ಅಕ್ಟೋಬರ್ 9, 2022ರಂದು ಬಬಿಯಾ ನಿಧನ ಹೊಂದಿತ್ತು. ಇದಾದ 1 ವರ್ಷದ ಬಳಿಕ ನವೆಂಬರ್ 8, 2023ರಂದು ಇದೇ ಕೆರೆಯಲ್ಲಿ ಇನ್ನೊಂದು ಮೊಸಳೆ ಕಾಣಿಸಿಕೊಳ್ಳುತ್ತದೆ. ಆದ್ರೆ ಕುತೂಹಲಕಾರಿ ವಿಷಯ ಏನಂದ್ರೆ ಈ ಕೆರೆಗೆ ಯಾವ ನದಿಯ ಸಂಪರ್ಕವೂ ಇಲ್ಲ. ಆದ್ರೆ ಈ ಮೊಸಳೆ ಇಲ್ಲಿ ಪ್ರತ್ಯಕ್ಷವಾಗಿದೆ. ಇಲ್ಲಿನ ಜನರು ಹೇಳೋದು ಇದು ದಿವಂಗತ ಬಬಿಯಾ ಜೊತೆಗಿನ ಆಧ್ಯಾತ್ಮಿಕ ಸಂಬಂಧವನ್ನು ನೆನಪಿಸುತ್ತದೆ. ಬಬಿಯಾ ಹೋದ್ಮೇಲೆ ಮತ್ತೆ ಅದೇ ರೀತಿ ಕಾಣುವಂತಹ ಇನ್ನೊಂದು ಮೊಸಳೆ ಪ್ರತ್ಯಕ್ಷವಾಗಿದೆ. ಇದೊಂದು ದೈವಿ ಚಮತ್ಕಾರ ಎಂದು ಜನರು ಹೇಳ್ತಾರೆ.